ದೇವರ ಮಕ್ಕಳೇ, ನಿಮಗೆ ಸ್ವಾಗತ. ಬನ್ನಿ ನಮ್ಮ ಚರ್ಚೆ. ಇವತ್ತು ಮೊದಲನೇ ಯೋಹಾನನ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಆ ಮಾಹಿತಿಯನ್ನು ಕೊಡಲಿಕ್ಕೆ ಇರತಕ್ಕಂಥ ಎರಡು ಹಿರಿಯ ಬೋಧಕರುಗಳು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ. ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಪೀಟರ್ ಅವರೇ. ನಮಸ್ಕಾರ. ನಮಸ್ಕಾರ ಬೋಧಕರಾದ ಮುರಳಿ ಅವರೇ. ಈ ಮೊದಲನೇ ಯೋಹಾನ ಎಂಬತಕ್ಕಂಥ ಪುಸ್ತಕ ತುಂಬ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ ಯಾತಕ್ಕಾಗಿ ಅಂದರೆ ಅದು ಸಾಕಷ್ಟು ವಿಷಯಗಳು ಅಲ್ಲಿರ್ತಕ್ಕಂಥ ಜನರಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಅದು ನಮಗೆ ಕೂಡ ಕೆಲವೊಮ್ಮೆ ಅನ್ವಯಿಸ್ತದೆ ಅಲ್ವೇ ಬೋಧಕರೇ? ಹೌದು. ಈ 3 ಪತ್ರಿಕೆಗಳನ್ನು ಯೇಸು ಸ್ವಾಮಿಯ ಆಪ್ತ ಶಿಷ್ಯನಾದಂಥ ಯೋಹಾನನೇ ಬರೆದಿದ್ದಾನೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅವನು ಎಫೆಸದಲ್ಲಿದ್ದಾಗ ಇಡೀ ಎಲ್ಲ ಕ್ರೈಸ್ತ ಸಭೆಗಳಿಗೆ ಈ ಪತ್ರಿಕೆಗಳನ್ನು ಬರೆದು ಕಳುಹಿಸಿರಬಹುದು. ಇಲ್ಲಿ ನಮಗೆ ಗೋಚರವಾಗ್ತಕ್ಕಂಥ ವಿಷಯಗಳು ಏನೆಂದರೆ, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿರುವ ಅಥವಾ ಕ್ರಿಸ್ತನನ್ನು ಆಲಂಗಿಸಿರುವ ಸರ್ವರನ್ನು ಇದನ್ನು ಭಾಳ ಪ್ರೀತಿಯಿಂದ ಸಂಬೋಧಿಸಿ, ಈ ಪ್ರೀತಿ ಅನ್ಯೋನ್ಯತೆಯಲ್ಲಿ ಹೋಗಬೇಕಾದ್ರೆ ನಾವು ಇತರ ಎಲ್ಲ ಪತ್ರಿಕೆಗಳಲ್ಲೂ ನೋಡುವ ಹಾಗೆ ಪಾಪದ ಒಂದು ನಮ್ಮ ಸ್ವಭಾವ ಏನಿದೆ ಅದನ್ನು ಬಿಟ್ಟು ಕ್ರಿಸ್ತನು ನಮ್ಮನ್ನು ಹೇಗೆ ಪ್ರೀತಿಸಿದ್ದಾನೆ ಆತನನ್ನು ಹಾಗೆ ಪ್ರೀತಿಸಬೇಕು ಅನ್ನುವಂಥ ಒಂದು ಅಂಶ ಎದ್ದು ಕಾಣ್ತಾ ಇದೆ ನಮಗೆ. ಈ ಒಂದು ಅಂಶವನ್ನು ನಾವು ಗಮನದಲ್ಲಿ ತೆಗೆದುಕೊಂಡು ಅನ್ಯೋನ್ಯತೆ, ತಿಳಿದುಕೊಂಡು ಜೀವಿಸುವಂಥದ್ದು ಮತ್ತು ಪ್ರೀತಿ ಈ ಪದಗಳನ್ನು ಅಧಿಕವಾಗಿ ಉಪಯೋಗ ಮಾಡಿಕೊಂಡು ಹೇಗೆ ಸಾಮೂಹಿಕವಾಗಿ ಒಂದು ಸಭೆ ಒಗ್ಗಟ್ಟಾಗಿ ಇದ್ದು ಬೆಸೆಯಲ್ಪಟ್ಟು ಕರ್ತನ ಪ್ರೀತಿಯನ್ನು ಇತರರಿಗೆ ಪ್ರತಿಬಿಂಬಿಸಲು ಆಗುತ್ತದೆ ಅನ್ನುವಂಥದ್ದನ್ನು ಆತನು ಒತ್ತಿ ಹೇಳಿದ್ದಾನೆ. ಇನ್ನೂ ಒಂದು ಏನಂತಂದರೆ, ಇದು ಖಂಡಿತವಾಗಿ ನಡೆಯುವಂಥದ್ದು. ಕ್ರಿಸ್ತನಲ್ಲಿ ರಕ್ಷಣೆ ಮತ್ತು ಈ ಲೋಕವನ್ನು ಗೆದ್ದು ಪ್ರೀತಿಯಲ್ಲಿ ಬದುಕುವಂಥದ್ದು ಖಂಡಿತವಾಗಲೂ ನೆರವೇರುವಂಥ ಒಂದು ಘಟನೆ ಅನ್ನುವಂಥದ್ದನ್ನು ಆತನು ಹೇಳ್ತಾನೆ. ಮತ್ತು ಪ್ರತಿಯೊಬ್ಬರು ಇದಕ್ಕಾಗಿ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಹೊಂದಲೇಬೇಕು. ಅಂದರೆ ಈ ಪತ್ರಿಕೆಗಳನ್ನು ನಾವೇನು ಮಾಡಬೇಕು? ಓದಲೇಬೇಕು. ಮತ್ತು ಭಾಳಷ್ಟು ಸಾರಿ, ಸುಮಾರು 7 ಸಾರಿ ಅಂಶಗಳನ್ನು ಅಂತಂದರೆ ಈ ಅಂಶವನ್ನು ಇಟ್ಕೊಂಡು ನಮಗೆ ಗೊತ್ತಿದೆ ಅಂತ ಹಿಂದಿನದನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ನೋಡ್ತಾನೆ. ಒಳ್ಳೆಯದು ಬೋಧಕರೇ. ಬೋಧಕರಾದ ಮುರಳೀಕೃಷ್ಣ ಅವರೇ, ಈ ಒಂದು ಪುಸ್ತಕವನ್ನು ಓದಬೇಕಾದ್ರೆ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಕಂಡುಬರೋದು ನಿಮಗೆ? ಈಗಾಗಲೇ ಬೋಧಕರು ಹೇಳಿದಂಥ ರೀತಿಯಲ್ಲಿ ಈ ಒಂದು ಪತ್ರಿಕೆ ಭಾಳ ಪ್ರಾಮುಖ್ಯವಾದಂಥ ಒಂದು ಪತ್ರಿಕೆ. ಅವರು ಹೇಳಿದ್ದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಓದೋದಾದರೆ, ಒಬ್ಬ ಪಾಪಿಯು ನಿಜವಾಗಿಯೂ ಅದಕ್ಕೆ ಮಾನಸಾಂತರ ಪಟ್ಟು ಹೌದು ನಾನು ಮಾಡಿದ ತಪ್ಪು ಅಂತ ಹೇಳಿ ದೇವರಲ್ಲಿ ಅರಿಕೆ ಮಾಡಿಕೊಂಡಾಗ ದೇವರು ಆತನನ್ನು ಖಂಡಿತವಾಗಿ ಸಮೀಕ್ಷಿಸ್ತಾನೆಂಬುದಾಗಿ ಮೊದಲನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಸಮೀಕ್ಷಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ ಕೊಡಲ್ಪಟ್ಟಿದೆ. ಅದಾದ ನಂತರ ಈ ಒಂದು ಪತ್ರಿಕೆಯಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಅಂಶ ಮತ್ತೆ ಪ್ರಾಕ್ಟಿಕಾಲಿಟಿಗೆ ಬರುವಂಥದ್ದು. ಕಾರ್ಯಗತವಾಗಿ ಒಬ್ಬ ಕ್ರೈಸ್ತನು ಯಾವ ರೀತಿಯಲ್ಲಿ ಸಾಕ್ಷಿಯಾಗಿ ಬದುಕಬಹುದು ಎಂಬುದಾಗಿ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳ್ಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವಂಥವನು ಸುಳ್ಳುಗಾರನಾಗಿದ್ದಾನೆ. ತುಂಬ ದೇವ್ ಯೂಸ್ಡ್ ವೆರಿ ಸ್ಟ್ರಾಂಗ್ ವರ್ಡ್ಸ್. ಬಲಶಾಲಿಯಾಗಿರ್ತಕ್ಕಂಥ ಒಂದು ಪದಗಳನ್ನು ಲೇಖಕ ಖಂಡಿತವಾಗಿಯೂ ಕೆಲವು ಸಮಯದಲ್ಲಿ ನಮಗೆ ಯೇಸು ಸ್ವಾಮಿಯ ನಾಮ ಇದ್ದರೆ ಸಾಕು, ಈ ದಶಾಜ್ಞೆ ಎಲ್ಲ ಬೇಡ. ಆದರೆ ನಮ್ಮ ಸ್ವಾಮಿ ಯೋಹಾನ 14ನೇ ಅಧ್ಯಾಯ 15ನೇ ವಚನದಲ್ಲಿ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂಬುದಾಗಿ ಕೊಡಲ್ಪಟ್ಟ. ಇಲ್ಲಿ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗುತ್ತಾನೆ ಎಂಬುದಾಗಿ ಹೇಳ್ತಾರೆ.
ಆದ್ದರಿಂದ ನಮ್ಮ ವೀಕ್ಷಕರು ಈ ದಶಾಜ್ಞೆಯ ವಿಚಾರವಾಗಿ ಒಂದು ಕಿಂಚಿತ್ತು ಸಂಶಯವಿಲ್ಲದೆ ಯಾವುದೇ ಆದಂಥ ಒಂದು ಕಾಂಪ್ರಮೈಸ್ ಇಲ್ಲದೆ ಈ ದಶಾಜ್ಞೆಯನ್ನು ಕೈಕೊಂಡ್ರೆ ಖಂಡಿತವಾಗಿಯೂ ನಾವು ಕ್ರೈಸ್ತರಾಗಿ ಬಾಳ್ತಿದ್ದೇವೆ, ಸುಳ್ಳುಗಾರರ ಕಾಣುವುದಿಲ್ಲ ಎಂಬುದಕ್ಕೆ ಒಂದು ದೊಡ್ಡ ನಿದರ್ಶನ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಮತ್ತು ಮಕ್ಕಳಿರ ಇದು ಕಡೆ ಗಳಿಗೆಯಲ್ಲಿ 2ನೇ ಅಧ್ಯಾಯ 18ನೇ ವಚನದಲ್ಲಿ ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನಿಮಗೆ ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ, ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳ್ಕೊಳ್ಳುತ್ತೇವೆ. ಈ ಒಂದು ಪತ್ರಿಕೆ ಕೊನೆಯ ಕಾಲದಲ್ಲಿ ಜೀವಿಸ್ತಿರುವಂಥ ನಿಮಗೂ ನಮಗೂ ಬರೆದಿರುವಂಥದ್ದು, ಪ್ರೇಕ್ಷಕರಿಗೂ ಬರೆದಿರುವಂಥದ್ದು ಎಂಬುದನ್ನು ಸಹ ನಾವು ನೋಡ್ತೇವೆ. ಮತ್ತು ಪಾಪ ಮಾಡುವವನು ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ ಎಂಬುದಾಗಿ ಕೊಡಲ್ಪಟ್ಟಿದೆ. 3ನೇ ಅಧ್ಯಾಯ 4ನೇ ವಚನದಲ್ಲಿ, ಮೊದಲನೇ ಪತ್ರಿಕೆ. ಈ ಒಂದು ಯೋಹಾನನ ವಿಚಾರ ನೀವು ಗಮನಿಸುವಾಗ ಪ್ರೀತಿ ಸರಿ, ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. ಆದರೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಸರಿಯಾಗಿ ಮಾಡಬೇಕಾದದನ್ನು ತಿಳಿದು ಮಾಡದೆ ಹೋದರೆ ಅದು ನಿನಗೆ ಪಾಪ ಎಂಬುದಾಗಿ ಯಾಕೋಬ 4ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಕಂಡೆವು. ಇಲ್ಲಿಯೂ ಯೋಹಾನನು ಅದನ್ನೇ ಒತ್ತಿ ಹೇಳ್ತಾನೆ. ಪಾಪ ಮಾಡದವನು ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೀವಿ ಅಲ್ವೇ ಬೋಧಕರೇ? ಪಾಪ ಮಾಡುವವನು ಮುಂದುವರಿಸಿ ಬೋಧಕರೇ. ಇಲ್ಲಿ ಇನ್ನು ಒಂದೆರಡು ವಿಷಯಗಳನ್ನ ನಾವು ನೋಡುವಾಗ ನಮ್ಮ ಗಮನಕ್ಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರೋದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು ಅಂತ. ಆ ವಚನಕ್ಕೆ ವಿವರಣೆಯನ್ನು ವಿರಾಮದ ನಂತರ ನೀವು ಕೊಡಬೇಕು ಅಂತ ನಿಮಗೆ ಕೇಳ್ತೀನಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ವಿರಾಮಕ್ಕೆ ಹೋಗುವ ಮುನ್ನ ನಾವು ಮೊದಲನೇ ಯೋಹಾನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಚನವನ್ನು ಓದ್ತಾ ಇದ್ವಿ. ಅದನ್ನು ಓದಿ ಅನಂತರ ನಾವು 2 ಮತ್ತು 3ನೇ ಯೋಹಾನಕ್ಕೆ ಹೋಗೋಣ. ಓದಿ ಬೋಸ್. ಯೇಸು ಸ್ವಾಮಿಯವರ ಮೂಲಕ, ಅವರ ರೀತಿ ಬದುಕುವ ಮೂಲಕ, ಅವರ ತಿಳುವಳಿಕೆಯನ್ನು ಹೊಂದಿ ನಾವು ಸಂಪೂರ್ಣ ಆತನಿಗೆ ಶರಣಾಗುವುದರ ಮೂಲಕವೇ ಪ್ರತಿಯೊಬ್ಬ ವ್ಯಕ್ತಿಗೆ ರಕ್ಷಣೆ ಇದೆ ಎಂಬುದು ಪರಲೋಕ ಮಾಡಿದ ನಿರ್ಧಾರ. ಇದನ್ನು ತಪ್ಪಿಸಬೇಕೆಂದು ದುರಾತ್ಮನು ತನ್ನದೇ ಆದಂಥ ವಿಷಯಗಳನ್ನು ಸೇರಿಸಿ ಜನರನ್ನು ಇಂದು ಮೋಸ ಮಾಡುವಂಥವನಾಗಿದ್ದಾನೆ. ಆದ್ದರಿಂದ ಈ ಸುಳ್ಳು ಪ್ರವಾದಿಗಳು ಯೇಸು ಸ್ವಾಮಿಯ ಬಗ್ಗೆ, ಅಂದರೆ ಯಾವುದೇ ಗುರು ಯೇಸು ಸ್ವಾಮಿಯನ್ನು ದೇವರೆಂದು ಗುರುತಿಸಿ ಆತನ ಮೂಲಕ ರಕ್ಷಣೆ ಇದೆ ಎಂಬುವ ಅಂಶವನ್ನು ಒತ್ತಿ ಹೇಳದಿದ್ದರೆ ಆತನು ದುರಾತ್ಮ ಪೀಡಿತನಾಗಿದ್ದಾನೆ ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಆದ್ದರಿಂದ ಈ ಕೊನೆಯ ಕಾಲದಲ್ಲಿರ್ತಕ್ಕಂಥವರು ನಾವು ಇದಕ್ಕೆ ಮೋಸ ಹೋಗಬಾರ್ದು. ಅದು ಒಂದನೇ ವಿಷಯ ನಾವು ತಿಳಿದುಕೊಳ್ಬೇಕಾದಂಥದ್ದು. 4ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಸೊ ಹೀಗಿರುವಾಗ ಪ್ರೀತಿ ಇಲ್ಲ ಎನ್ನುವಾಗ ಒಬ್ಬ ವ್ಯಕ್ತಿಯಲ್ಲಿ ದೇವರಿಲ್ಲ ಅಂತ. ಈಗ ಬಹಳಷ್ಟು ಜನರು ಇದರ ಬಗ್ಗೆ ವಾಗ್ವಾದ ಮಾಡ್ತಾರೆ. ಪ್ರೀತಿ ಏನೆಂಬುದನ್ನು ನಾವು ತಿಳಿದಿದ್ದೇವೆ. ದೇವರನ್ನು ನಿಜವಾಗಲೂ ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿ ದೇವರನ್ನು ಪ್ರೀತಿಸುವಾಗ ಆತನ ಆಜ್ಞೆಗಳನ್ನ ಕೈಕೊಂಡು ನಡೀತಾನೆ. ತನ್ನ ನೆರೆಯವನನ್ನು ತನ್ನಂತೆ ಪ್ರೀತಿಸ್ತಾನೆ. ಅದು 5ರಿಂದ 10ನೇ ಆಜ್ಞೆಗಳು. ಈ ನೀತಿಯ ಮಾರಲ್ ಲಾ ಅಂತ ಏನು ಕರಿತೇವೆ, ಮನುಷ್ಯನಿಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಸೊ ಮೊದಲನೇ 4 ಆಜ್ಞೆ ದೇವರಿಗೆ ಸಲ್ಲತಕ್ಕಂಥದ್ದು. ಈಗ ಇವುಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಯೇಸು ಸ್ವಾಮಿಯ ಬದುಕಿನಲ್ಲಿ.
ಈಗ ಈ ಒಂದು ಅಂಶವನ್ನು ಜನರ ಮನಸ್ಸಿನಿಂದ ಸೈತಾನನು ಕಿತ್ತೊಗೆಯಬೇಕೆಂದಿದ್ದಾನೆ ಅನ್ನುವಂಥ ಅಂಶವನ್ನು ಇಲ್ಲಿ ಯೋಹಾನನು ಎಲ್ಲರಿಗೂ ಪ್ರೀತಿಯಿಂದ ಬರೆದು ಹೇಳ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ಲೋಕವನ್ನು ಜಯಿಸುತ್ತಾರೆ. ಇದು ಎರಡನೆಯ ಹಂತ. ಈತನು ಕ್ರಮಕ್ರಮವಾಗಿ ಜನರನ್ನು ಆ ಪರಲೋಕದ ಮಟ್ಟಕ್ಕೆ ಬೆಳೆಯುವ ಹಾಗೆ ಮಾಡ್ತಾ ಇದ್ದಾನೆ. ಅಂತಂದರೆ ಯಾರು ಕ್ರಿಸ್ತನನ್ನು ಪ್ರೀತಿಸ್ತಾರೆ ಅವರು ಖಂಡಿತವಾಗಿಯೂ ಈ ಪಾಪದ ಸ್ವಭಾವಗಳನ್ನು ಸಂಪೂರ್ಣ ತುಳಿದು ಮೆಟ್ಟಿ ನಿಂತು ಅವುಗಳ ಮೇಲೆ ಜಯ ಸಾಧಿಸ್ತಾರೆ. ಧನ್ಯವಾದ ಬೋಧಕರೇ. 2ನೇ ಯೋವಾನ ಮತ್ತು 3ನೇ ಯೋವಾನಕ್ಕೆ ನಾವು ಕಾಲಿಡುವ, ದಯವಿಟ್ಟು ನಿಮಗೆ ಕಂಡು ಬರ್ತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಹೇಳಿ. 2ನೇ ಯೋಹಾನದಲ್ಲಿ ಇಲ್ಲಿ ನಮ್ಮ ಅಪೊಸ್ತಲನಾದ ಯೋಹಾನನು ಒಂದು ಸಭೆಯ ಹಿರಿಯ ಸ್ತ್ರೀಗೆ ಬರೆಯುವುದನ್ನು ನೋಡ್ತೇವೆ. ಆ ಒಂದು ಸ್ತ್ರೀಗೆ ಬರೆಯುವಾಗ ಅಲ್ಲಿ ಪ್ರೀತಿ ಎಂಬುವಂಥ ಪದವನ್ನು 4 ಸಾರಿ, ಸತ್ಯ ಎನ್ನುವಂಥದ್ದನ್ನು 5 ಸಾರಿ ಉಪಯೋಗಿಸ್ತಾರೆ. ಲವ್ ಆ್ಯಂಡ್ ಟ್ರೂತ್, ಈ ಪ್ರೀತಿ ಮತ್ತು ಸತ್ಯ ಯಾವಾಗಲೂ ಒಟ್ಟೊಟ್ಟಿಗೆ ಹೋಗ್ತದೆ ಎಂಬುದಾಗಿ ನೋಡ್ತೇವೆ. ಮತ್ತು ಇಲ್ಲಿ ಈ 2ನೇ ಅಧ್ಯಾಯದಲ್ಲಿ 2ನೇ ಪತ್ರಿಕೆಯಲ್ಲಿ ಬರುವಂಥ ಒಂದು ಪ್ರಾಮುಖ್ಯವಾದಂಥ ಅಂಶ, ಯೇಸು ಸ್ವಾಮಿಯನ್ನು ದೇವರು ಕಳಿಸಿರುವಂಥ ಆ ಮನುಷ್ಯ ರೂಪದಲ್ಲಿ ಬಂದಿರುವಂಥ ದೇವರು ಎಂತ ಹೇಳಿ ಯಾರೆಲ್ಲ ಅಂಗೀಕರಿಸುವುದಿಲ್ಲವೋ ಅಂಥವ್ರನ್ನ ಮನೆ ಒಳಗಡೆ ಸಹ ನೀವು ಸೇರಿಸ್ಕೊಳ್ಬೇಡ್ರಿ ಎಂಬುದಾಗಿ ಹೇಳ್ತಾನೆ. 2ನೇ ಪತ್ರಿಕೆ 10ನೇ ವಚನದಲ್ಲಿ ನೋಡಿ, ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ, ಈ ಒಂದು ಸತ್ಯವನ್ನು ನಂಬದೇ ಇರ್ತಕ್ಕಂಥವ್ರ ಜೊತೆ ನೀವು ಸೇರೋದೇ ಬೇಕಾಗಿಲ್ಲ, ಅವರು ನಿಮ್ಮನ್ನು ಮನೆಗೆ ಸೇರಿಸಬೇಡಿ ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಸತ್ಯವನ್ನು ಹೇಳ್ತಕ್ಕಂಥ ಲೇಖಕರು. ನೀವು ಅದನ್ನು ಗಮನದಲ್ಲಿ ತೆಗೆದುಕೊಂಡಿದ್ದೀರಾ ಅಂತ ನಾವು ನಂಬ್ತೇನೆ. ಮುಂದುವರಿಸಿ. ಕೇವಲ ಯೇಸು ಒಂದು ಒಳ್ಳೆ ಮನುಷ್ಯನು, ಒಳ್ಳೆ ಸ್ವಾಮಿ ಅನ್ನೋದಕ್ಕಿಂತ ಆತನು ದೇವರು, ಮನುಷ್ಯ ರೂಪದಲ್ಲಿ ಬಂದನು. ಆತನು ಮನುಷ್ಯ ರೂಪದಲ್ಲಿ ಬಂದರೂ ನಮ್ಮೆಲ್ಲರ ರಕ್ಷಕನು, ಸೃಷ್ಟಿಕರ್ತನು, ತಂದೆ ಮತ್ತು ಮಗನು ಒಂದೇ ತ್ರಯೇಕತ್ವದಲ್ಲಿ ಇವನು 2ನೇ ವ್ಯಕ್ತಿ ಅಂತ ನಂಬದೇ ಹೋದರೆ ಅಂಥವರನ್ನು ಸೇರಿಸಿಕೊಳ್ಳಲಿಕ್ಕೆ ನೀವು ಹಿಂಜರಿಬೇಡ್ರಿ, ಸೇರಿಸಬೇಡ್ರಿ ಎಂಬುದಾಗಿ ಇಲ್ಲಿ ನಮಗೆ ಭಾಳ ಕಟ್ಟೆಚ್ಚರವನ್ನು ಕೊಡುವುದನ್ನು ನಾವು ಗಮನಿಸ್ತೇವೆ. ಹಾಗೆ 3ನೇ ಒಂದು ಪತ್ರಿಕೆಯಲ್ಲಿ ಈ ನಮ್ಮ ಯೋಹಾನನು ಬರೆದಿರುವಂಥ ಈ ಪತ್ರಿಕೆಯಲ್ಲಿ ಸಭೆಯ ಹಿರಿಕರನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡ್ತಾರೆ. ಪ್ರಾಮುಖ್ಯವಾಗಿ 3 ವ್ಯಕ್ತಿಗಳು, ಗಾಯನು, ದಯತ್ರೇಫನು ಮತ್ತು ಡೆಮತ್ರಿಯ, ಈ 3 ವ್ಯಕ್ತಿಗಳಲ್ಲಿ. ಇದರಲ್ಲಿ ಗಾಯನ ವಿಚಾರದಲ್ಲಿ ಮಾತಾಡುವಾಗ ಭಾಳ ಒಳ್ಳೆಯ ವಿಚಾರಗಳನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಅವರನ್ನು ಸಭೆಯಲ್ಲಿ ಅನೇಕ ಕಾರ್ಯಗಳನ್ನು ಸಾಧಿಸ್ತಿದ್ದಾರೆ, ಅವನು ಪ್ರಶಂಸಿಸಿ ಮಾತನಾಡುವುದನ್ನು ನೋಡ್ತೇವೆ. ಅದೇ ದಯತ್ರೇಫನು ಸತ್ಯದಿಂದ ದೂರ ಹೋಗಿದ್ದಾನೆ ಎನ್ನುವಂಥ ವಿಚಾರವನ್ನು ಉಲ್ಲೇಖಿಸಿ ಇಂಥ ಜನಗಳ ವಿಚಾರವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರ್ರಿ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಮತ್ತು ಡೆಮತ್ರಿಯನ ವಿಚಾರವಾಗಿ ಇಲ್ಲಿ ಗಮನಿಸುವಾಗ ಅವನು ಒಬ್ಬ ಭಾಳ ಹೆಸರುಳ್ಳ, ಎಲ್ಲ ಕಾರ್ಯಗಳನ್ನು ಮಾಡುವಾಗ ಭಾಳ ಎಕ್ಸಲೆಂಟಾಗಿ ಸಭಾ ಸೇವೆಯನ್ನು ಮಾಡ್ತಿರುವಂಥ ಇಂಥ ವ್ಯಕ್ತಿಗಳನ್ನು ಪ್ರಶಂಸಿಸುವುದನ್ನು ನೋಡ್ತೇವೆ. ಇಷ್ಟೊಂದು ಕಾರ್ಯಗಳಿದ್ದರೂ ಒಳ್ಳೆಯ ವ್ಯಕ್ತಿಗಳ ವಿಚಾರದಲ್ಲಿ ಭಾಳ ಕೆಡುಕನ್ನು ಉಂಟು ಮಾಡುತ್ತಿರುವಂಥ ವ್ಯಕ್ತಿಗಳ ವಿಚಾರದಲ್ಲಿಯೂ ಸಹ ಎಚ್ಚರ ವಹಿಸಿ ಯೋಹಾನನು ಪತ್ರ ಬರೆಯುವುದನ್ನು ನೋಡ್ತೇವೆ. ಬೋಧಕರುಗಳು ಸಹ ಒಳ್ಳೆಯ ವ್ಯಕ್ತಿಗಳ ವಿಚಾರವಾಗಿ ಯಾವಾಗಲೂ ಮನಸ್ಸಿನಲ್ಲಿ ಇಡಬೇಕು. ಸಭೆಗೆ ಈ ಕೆಡುಕನ್ನು ಉಂಟು ಮಾಡುತ್ತಿರುವಂಥ ವ್ಯಕ್ತಿಗಳ ವಿಚಾರವಾಗಿಯೂ ಸಹ ಭಾಳ ಕಟ್ಟೆಚ್ಚರ ವಹಿಸಬೇಕು ಎನ್ನುವಂಥದ್ದಕ್ಕೆ ಈ ಪತ್ರಿಕೆ ಭಾಳ ಒಂದು ಎಚ್ಚರಿಕೆಯ ಮಾತನ್ನು ನಮ್ಮೆಲ್ಲರಿಗೂ ಕೊಡುವಂಥ ಒಂದು ಆಶೀರ್ವಾದ ಎಂಬುದಾಗಿ ನೋಡ್ತೇವೆ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ, ಅದರೊಳಗೆ ನೀವು ಏನಾದರೂ ಸೇರ್ಸೋಕ್ಕೆ ಇಷ್ಟಪಡ್ತೀರಾ? ಎಂತಂದರೆ ಸಾಮಾನ್ಯವಾಗಿ ಸಭೆಗಳಲ್ಲಿ ನಡೆಯುವಂಥ ವಿಷಯವಿದು. ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಕೆಟ್ಟವ್ರ ಬಗ್ಗೆ ನಾವು ಕೆಲವು ಸಾರಿ ಭಾಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅವರ ಬೆಳವಣಿಗೆಯನ್ನು ಸೀಮಿತವೂ ಮಾಡಬೇಕಾಗ್ತದೆ. ಯಾಕೆಂದರೆ ಒಂದು ಕೆಟ್ಟದ್ದು ಉಳಿದೆಲ್ಲರನ್ನ ಕೆಡಿಸಿತು ಅನ್ನುವಂಥ ಒಂದು ಗಾದೆಯನ್ನು ಗಮನಕ್ಕೆ ತೆಗೆದುಕೊಳ್ಬೇಕು. ಸಾಕಷ್ಟು ವಿಷಯಗಳು ಇನ್ನೂ ಇವೆ.
ಆದರೆ ಈ 1, 2, 3 ಯೋಹಾನನ ಪುಸ್ತಕ ತುಂಬ ಸಂಕ್ಷಿಪ್ತವಾಗಿ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನೀವು ಹೇಳಿದ್ದೀರಾ. ನಾವು ಒಂದು ಸಣ್ಣ ವಿರಾಮದ ನಂತರ ಇನ್ನೊಂದು ಪುಸ್ತಕಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮ. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ಯೂದ, ಅದು ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ. ಅದರಲ್ಲಿ ಸಾಕಷ್ಟು ಮಾಹಿತಿಗಳಿವೆ. ಎಷ್ಟೋ ಸಂದರ್ಭದಲ್ಲಿ ಆ ಪುಸ್ತಕಗಳನ್ನು ನಾವು ಓದೋದೇ ಇಲ್ಲ, ಎಲ್ಲಿದೆ ಕೊನೆಯಲ್ಲಿದೆ ಅಂತ ಬಿಟ್ಬಿಡ್ತೇವೆ. ಆ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿಗಳಿವೆ, ಸುಂದರವಾಗಿದೆ. ವಿರಾಮವನ್ನು ತೆಗೆದುಕೊಂಡು ಪುನಃ ಬನ್ನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಬನ್ನಿ, ಯೂದ ಈ ಒಂದು ಸಣ್ಣ ಪುಸ್ತಕ, ಕೊನೆಯಲ್ಲಿರ್ತಕ್ಕಂಥ ಪುಸ್ತಕ. ಆ ಪುಸ್ತಕದಲ್ಲಿ ಏನು ಮಾಹಿತಿ ಇದೆ, ನಾವು ಯಾಕೆ ಆ ಪುಸ್ತಕನ ಓದಬೇಕು, ಯಾರು ಬರೆದ್ರು, ಈ ರೀತಿಯಾದ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಅತಿಥಿಗಳ ಹತ್ರ ಕೇಳೋಣ. ಬೋಧಕರಾದ ಪೀಟರ್ ಅವರೇ, ದಯವಿಟ್ಟು ಪರಿಚಯ ಮಾಡಿಕೊಡಿ ಪುಸ್ತಕವನ್ನು. ಈ ಯೂದನ ಪುಸ್ತಕವನ್ನು ಬರೆದಂಥವರು ಯೂದ, ಯಾಕೋಬನ ಸಹೋದರ. ಈತನು ಸ್ವಾಮಿಯ ಸಹೋದರನೇ ಆಗಿರಬೇಕು. ಈತನು ಮೊದಲು ಯೇಸು ಸ್ವಾಮಿ ಅವರನ್ನು ನಂಬಲಿಲ್ಲ ರಕ್ಷಕರಾಗಿ. ಆ ನಂಬಿದ ಮೇಲೆ ಈತನು ಅವರೊಂದಿಗೆ ಸೇರಿಕೊಂಡ, ಅಪೊಸ್ತಲರೊಂದಿಗೆ ಸೇರಿಕೊಂಡು ಆತನನ್ನು ನಂಬಿದ. ಮತ್ತು ಇಂಥ ಒಂದು ತಿಳುವಳಿಕೆಯನ್ನು ಸಭೆಗೆ ಬರೆಯುವಂಥದ್ದು ಅವಶ್ಯಕತೆ ಎಂದು ಕಂಡಾಗ ಈ ಪತ್ರಿಕೆಯನ್ನು ಬರೆದಿದ್ದಾನೆ ಅಂತ ನಮಗನ್ನಿಸುತ್ತೆ. ಅಂದರೆ ಎಲ್ಲ ಕ್ರೈಸ್ತರನ್ನು ಉದ್ದೇಶಿಸಿ ಆತನು ಬರೆದಿದ್ದಾನೆ. ಇಲ್ಲಿ ಕೇಂದ್ರ ವಿಷಯವನ್ನು 3 ಮತ್ತು 4ನೇ ವಚನಗಳಲ್ಲಿ ನಾವು ನೋಡ್ಬೋದು. ಇದು ಬರೀ ಒಂದೇ ಅಧ್ಯಾಯ ಹೊಂದಿರುವ ಸಣ್ಣ ಪುಸ್ತಕ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಶಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದಿದೆ ಅಂತ. ಭಾಳ ಪ್ರಾಮುಖ್ಯವಾದಂಥ ಈ ತಿರುಳು ಇಲ್ಲಿದೆ. ಅಂದರೆ ಸ್ವಪ್ರಯೋಜನಕ್ಕಾಗಿ ಇವರು ಬಾಗಿಲಿನಿಂದ ಬಂದವರಲ್ಲ ಸಭೆಯಲ್ಲಿ. ಇವರು ನುಸುಳಿ ಬಂದವರು. ಬ್ಯಾಕ್ ಡೋರ್. ಓಕೆ, ಹಿಂದಿನ ಬಾಗಿಲು, ಕಿಟಕಿಯೋ, ನುಸುಳಿ ಅಂತಂದರೆ ಸ್ವಲ್ಪ ಸ್ಥಳ ಸಿಕ್ಕರೆ ಸಾಕು, ಅಲ್ಲಿ ಹೇಗೋ ನುಸುಳಿ ಹೋದೆವು ಅಂತ. ಸೊ ಇಂಥವರ ಬಗ್ಗೆ ಹೇಗೆ ಎಚ್ಚರಿಕೆ ಇಂದಿರಬೇಕು ಅಂತ ಯೂದನು ಬರೆಯೋದಷ್ಟೇ ಅಲ್ಲದೆ ಏನನ್ನು ಹೇಳ್ತಾನೆ ಅಂತಂದರೆ, ಇದನ್ನು ಗಮನಿಸೋಣ. ಅವನ ತಲೆಯಲ್ಲಿ ಎಂಥ ಆಲೋಚನೆ ಇರಬೇಕು ಈ ವಾಕ್ಯದ ಮೂಲಕ. ಅವರು ಇದನ್ನು ತಿಳಿದುಕೊಂಡು ನಡೆಯದೇ ಇದ್ದದ್ದರಿಂದ ಹೆಚ್ಚಿನ ಶಾಪಕ್ಕೆ, ಹೆಚ್ಚಿನ ಶಿಕ್ಷೆಗೆ ಗುರಿಯಾಗುವುದಕ್ಕಾಗಿ ಈ ರೀತಿ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಅವರು ಬಂದಿರತಕ್ಕಂಥ ದಾರಿ ಸರಿ ಇಲ್ಲ, ಎರಡನೇದಾಗಿ ಅವರು ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ, ಮೂರನೇದಾಗಿ ಅವರಿಗೆ ಆ ಒಂದು ವಿಚಾರದಲ್ಲಿ ಶಿಕ್ಷೆ ಕೂಡ ಜಾಸ್ತಿ ಆಗುತ್ತೆ ಅಲ್ವೇ ಬೋಧಕರಾದ ಮುರಳಿ ಅವರೇ? ಯೂದನ ಪತ್ರಿಕೆಯನ್ನು ನೀವು ಓದುವಾಗ ಆತನು ನಮ್ಮ ಜ್ಞಾಪಕ ಶಕ್ತಿಯನ್ನು ಶೋಧಿಸಿ ನಮಗೆ ಅನೇಕ ವಿಚಾರಗಳನ್ನು ಜ್ಞಾಪಿಸುವಂಥ ವಿಚಾರವನ್ನು ಗಮನಿಸ್ತೇವೆ. 5ನೇ ವಚನ ನೋಡ್ರಿ, ಯೂದ 5ನೇ ವಚನ. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ ಅಂತ ಹೇಳಿ ಕೆಲವಾರು ಸನ್ನಿವೇಶಗಳನ್ನು ಅಲ್ಲಿ ಜ್ಞಾಪಿಸೋದನ್ನು ನೋಡ್ತೇವೆ. ಮೊದಲನೇದಾಗಿ ಆತನು ತರುವಂಥದ್ದು ಹೇಗೆ ಅಂದರೆ, ಹೇಗೆ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶದಿಂದ ಹೊರತಂದ ನಮ್ಮ ದೇವರು, ಅಲ್ಲಿ ಈ ನಂಬದೇ ಹೋದಂಥ ಜನರು ಹೇಗೆ ದಾರಿಯಲ್ಲೇ ನಶಿಸಿ ಹೋದರು ಎಂಬುದನ್ನು ತೋರಿಸಿದ. ಹಾಗೆ ನಮಗೂ ಹೇಳುವಂಥವರು, ನಂಬಿದ್ದೇವೆ ಸರಿ, ಆದರೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೇವೆ, ಆದರೆ ನಮ್ಮ ಜೀವಿತದ ಯಾತ್ರೆಯಲ್ಲಿ ಎಡವಿದರೆ ನಾವು ಈ ಇಸ್ರಾಯೇಲರ ರೀತಿಯಲ್ಲಿ ಆಧುನಿಕ ಇಸ್ರಾಯೇಲಾದ ನಾವುಗಳು ಸಹ ಪರಮ ಕಾನಾನ್ ಸೇರದೆ ಹೋದೆವು ಎಂಬುವಂಥ ಎಚ್ಚರಿಕೆಯಲ್ಲಿ ಬರ್ತದೆ. ಹಾಗೆ ಮುಂದಕ್ಕೆ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆ ತೀರ್ಪಿಗಾಗಿ ಅವರನ್ನು ಕತ್ತಲೆಯಲ್ಲಿ ಇಟ್ಟಿದ್ದಾನೆ.
ಹಾಗೆಯೇ ಈಗಾಗಲೇ ಅನೇಕ ಸತ್ಯತೆಗಳನ್ನು ಕಂಡು ಬೆಳಕಿನಲ್ಲಿದ್ದಂಥ ಆ ದೂತರು ಹೇಗೆ ಕತ್ತಲೆಗೆ ಒಳಗಾದರೋ ಅದೇ ರೀತಿಯಲ್ಲಿ ಕ್ರೈಸ್ತರು ಸಹ ಅನೇಕ ಸತ್ಯತೆಗಳನ್ನು ಅರಿತು ತಪ್ಪಾದ ದಾರಿಯಲ್ಲಿ ಹೋದರೆ ಅವರನ್ನು ಸಹ ಕಾರ್ಗತ್ತಲಲ್ಲಿ ಇರಿಸಿ ಕೊನೆಯ ದಿವಸದಲ್ಲಿ ಅವರಿಗೆ ಶಿಕ್ಷೆ ಬರ್ತದೆ ಎಂಬುದಾಗಿ ಅದನ್ನೇ ತಿರ್ಗ ಒತ್ತಿ ಸೋದೋಮ್ ಗೊಮೋರದ ಪಟ್ಟಣದ ವಿಚಾರವಾಗಿ ಹೇಳಿ ಅವು ಏನು ಹೇಳ್ತಾನೆಂದರೆ ಸ್ವಭಾವ ವಿರುದ್ಧದ ಭೋಗವನನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸಿದ ಅಂದರೆ ದುರ್ಮಾರ್ಗಿಗಳಿಗೂ ಆಗುವ ದುರ್ಗತಿಗೆ ನಾವು ಸಹ ಒಳಗಾಗ್ತೇವೆ. ಸೋದೋಮ್ ಗೊಮೋರದ ವಿಚಾರವನ್ನು ಉಲ್ಲೇಖಿಸಿ ಅವ್ರಿಗೂ ಸಹ ಒಂದು ಕೃಪೆಯ ಕಾಲವಿತ್ತು, ಅವರು ಅದನ್ನು ಮೀರಿದಾಗ ಅವರನ್ನು ಸುಟ್ಟು ಬೂದಿ ಮಾಡಿದ, ನಮಗೂ ಅದೇ ಗತಿ ಆಗ್ತದೆ ಎಂಬುದನ್ನು ಸಹ ಆತನು ಹೇಳುವಂತಾಗಿದ್ದಾನೆ. ನಂತರ ಇಲ್ಲಿ ಪ್ರಧಾನ ದೇವದೂತನಾದ ಮಿಕಾಯೇಲನು ವಿಚಾರದಲ್ಲಿ ಮಾತನಾಡುವಂಥದ್ದು. ಈ ಮಿಕಾಯೇಲನು ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಇದನ್ನು ವಿಶ್ಲೇಷಿಸಿ ನೋಡೋಣ. ಈ ಮಿಕಾಯೇಲನು ಬೇರೆ ಯಾರೂ ಅಲ್ಲ, ಯೇಸು ಸ್ವಾಮಿಯೇ. ಈ ಸಾವಿನ ಒಂದು ಅಧಿಪತಿ ಸೈತಾನನು. ಮೋಶೆ ಸತ್ತಿದ್ದಾನೆ, ನಾನು ಅವನ ಅಧಿಪತಿ, ಈಗಲೇ ನೀನು ಅವನ ಶರೀರವನ್ನು ಯಾಕೆ ಕೇಳ್ತಿ ಅಂತ ಹೇಳುವಾಗ ಇಲ್ಲಿ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು ಎಂಬುದಾಗಿದೆ. ಹಾಗೆಯೇ ಕೊನೆಯದಾಗಿ ಬಿಲಾಮನ ಭ್ರಾಂತಿ, ಈ ಒಂದು ತುಚ್ಛವಾದಂಥ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಬಿಲಾಮನು ಯಾವ ರೀತಿಯಲ್ಲಿ ಪ್ರಾರ್ಥಿಸಿದನೋ ಆ ರೀತಿ ನಾವು ಮಾಡಬಾರ್ದು ಎಂಬುದಾಗಿ ಹೇಳ್ತಾನೆ. ಕೊನೆಯದಾಗಿ ಒಂದು ಒಳ್ಳೆಯ ಪ್ರಕಾಶಮಾನವಾದಂಥ ಸತ್ಯವನ್ನು ನುಡಿತಾನೆ. ಆದಾಮನಿಂದ 7ನೇವನಾದ ಆನೋಕನು ಲಕ್ಷಾಂತರ ಭಕ್ತಾದಿಗಳು ಆಕಾಶದಿಂದ ಇಳಿದು ಬರುವುದನ್ನು ನೋಡಿದೆ ಎಂಬುದಾಗಿ ಹೇಳ್ತಾನೆ. ಈ ಬೋಧಕರು ಈಗಾಗಲೇ ಕೆಲವು ಕಾರ್ಯಕ್ರಮಗಳ ಹಿಂದೆ ಹೇಳಿದರು, ಎಲ್ಲ ನೀತಿವಂತರು ಪರಲೋಕಕ್ಕೆ ಕೊಂಡೊಯ್ದಾಗ 1000 ವರ್ಷ ಪರಲೋಕದಲ್ಲಿದ್ದು ಮತ್ತೆ ಹಿಂದಿರುಗಿ ಬರುವಂಥ ಸನ್ನಿವೇಶವನ್ನು ಯೂದನು ಅದನ್ನು ನಮಗೆ ಎತ್ತಿ ತಿಳಿಸೋದನ್ನು ನೋಡ್ತೇವೆ. ಈ ಪುಸ್ತಕದಲ್ಲಿ ಒಂದೇ ಒಂದು ಅಧ್ಯಾಯ ಇದ್ದರೂ ಎಷ್ಟು ಮಾಹಿತಿಗಳಿವೆ, ಅದು ಕೊನೆ ಕಾಲಕ್ಕೆ ಅನ್ವಯಿಸ್ತಕ್ಕಂಥ ಒಂದು ವಾಕ್ಯಗಳು. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಾವು ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವ ನಮ್ಮ ಪರಮ ತಂದೆ, ಈ ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಾವು ಈ ಪುಸ್ತಕವನ್ನು ಓದಿ ಹಗುರವಾಗಿ ಎತ್ತಿಕೊಳ್ಳದೆ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಲು ನೀನೇ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಾವು 3 ಜನ ಅಡ್ಡ ಬಿದ್ದು ಬೇಡ್ಕೊಳ್ತಾ ಇದ್ದೀವಿ ತಂದೆಯೇ, ಆಮೆನ್. ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಪುಸ್ತಕ ಸಣ್ಣ ಪುಸ್ತಕ, ಸೋ ಮಚ್ ಇನ್ ಸೋ ಲಿಟಲ್ ಅಂತ ಕೂಡ ಹೇಳ್ಬೋದು. ಆದರೂ ಗಂಭೀರವಾಗಿರ್ತಕ್ಕಂಥ ವಿಷಯ ಇದರಲ್ಲಿದೆ. ಅಲಕ್ಷ್ಯ ಮಾಡಬೇಡಿ. ಈ ಪುಸ್ತಕವನ್ನು ಓದಿ ಆ ಮಾಹಿತಿಯನ್ನು ಪಡೆದು ಸಿದ್ಧರಾಗಿರಿ.